ನೆಲಮಂಗಲ ತಾಲೂಕು ತಿಗಳರಪತ್ತಿನ ಸಹಕಾರ ಸಂಘದ ವತಿಯಿಂದ 2023-24ನೇ ಸಾಲಿನ ಸರ್ವ ಸದಸ್ಯರ 15ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಪಟ್ಟಣದ ಚಿಕ್ಕೆಲ್ಲೆಯ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮ ದೀಪ ಹಚ್ಚುವುದರ ಮೂಲಕ ಚಾಲನೆಗೊಂಡಿದ್ದು, ಸಭೆಯಲ್ಲಿ ಸಂಘದ ಅಭಿವೃದ್ಧಿ ಮತ್ತು ಖರ್ಚು ವೆಚ್ಚಗಳ ಹಾಗೂ ಸದಸ್ಯರ ಬಗ್ಗೆ ಹಲವಾರು ಮಾತುಗಳನ್ನು ಅಧ್ಯಕ್ಷರಾದ ಟಿ.ಸಿ. ರೇಣುಕೇಶ್ ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ನೀಡುವುದರ ಮೂಲಕ ಅವರನ್ನು ಉತ್ತೇಜಿಸಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ತಿಗಳರಪತ್ತಿನ ಹಲವಾರು ಸದಸ್ಯರು ಭಾಗಿಯಾದಂತೆ ಕಾರ್ಯಕ್ರಮ ಬಹಳ ಶಿಸ್ತಿನಿಂದ ಸಾಗಿತ್ತು. ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷ ಅರ್ಜುನ್, ತಿಗಳರ ಸಂಘದ ಯಜಮಾನರಾದ ಉಮೇಶ್, ರಾಜಣ್ಣ, ರಮೇಶ್, ಎನ್.ಪಿ. ವೆಂಕಟೇಶ್, ಸಿದ್ದರಾಜು, ವೀರಭದ್ರಯ್ಯ, ಟಿ. ಮಂಜುನಾಥ್, ಪ್ರಿ ಕೃಷ್ಣಯ್ಯ, ವೆಂಕಟೇಶ್, ರೂಪಾ, ಪದ್ಮಾವತಿ ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ. ಸಂಘದ ಬ್ಯಾಂಕಿಗೆ ತನ್ನದೇ ಆದಂತಹ ಒಂದು ಸುವ್ಯವಸ್ಥಿತವಾದ ಕಟ್ಟಡವನ್ನು ಹೊಂದುವ ಬಗ್ಗೆ, ಸೊ ಅದಕ್ಕೆ ಇದುವರೆಗೂ ನಿಕಟಪೂರ್ವ ಅಧ್ಯಕ್ಷರುಗಳು ಸಾಕಷ್ಟು ಪ್ರಯತ್ನವನ್ನು ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ನೇಹಿತರಾದ ಅರ್ಜುನ್ ಅವರು ಒಂದೆರಡು ಮಾಹಿತಿಯನ್ನು ಕೊಡ್ತಾರೆ. ಅದನ್ನು ಸ್ವಲ್ಪ ನಾನು ಬಿಡ್ತೇನೆ. ಅದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದೇವೆ. ಸೊ ಇಲ್ಲಿ ನೆಲಮಂಗಲದಲ್ಲಿ ಜಾಗದ ಸ್ವಲ್ಪ ಸರ್ಕಾರಿ ಜಮೀನಿನ ಕೊರತೆ ಇದೆ. ಕೊಂಡುಕೊಳ್ಳೋದಕ್ಕೆ ಏನು ಕಷ್ಟ ಅನ್ನುವಂಥದ್ದನ್ನು ಕೂಡ ನಾನು ಮಾತ್ರ ನಿಮ್ಮಲ್ಲಿ ಹೇಳ್ತೇನೆ. ಸಂಘದಲ್ಲಿ ಸಾಕಷ್ಟು ಲಾಭ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಬಡ್ಡಿಯನ್ನ ಹಿಂದಿರುಗಿಸದೇ ಇರ್ತಕ್ಕಂಥದ್ದು ನಂಬರ್ 1 ಒಡೆತ. ಹಾಗಾಗಿ ಆ ಫಲಾನುಭವಿಗಳು ಹಿಂತಿರುಗಿಸಿ ಕಟ್ಟದೇ ಇರುವಂತದ್ರಿಂದ ಸ್ವಲ್ಪ ಹಿನ್ನಡೆಯಾಗಿದೆ. ಆ ಹಣ ಹಿಂದಿರುಗಿ ಕಟ್ಟಿಲ್ಲ ಅಂತಂದ್ರೆ ಅದು ನಮ್ಮ ಖಾತೆಯಿಂದ ಹೊರ ಹೋಗಿದೆ ಅನ್ನುವಂಥದ್ದು ತಪ್ಪಾಗುತ್ತೆ. ಅದನ್ನು ವಸೂಲಿಗೆ ಏನು ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿ ವಸೂಲಿ ಮಾಡ್ತಾ ಇದ್ದೇವೆ. ಈಗ ನಡೀತಾ ಇರ್ತಕ್ಕಂಥ ಸಭೆ 23-24ನೇ ಸಾಲಿನದು. ಅಂದ್ರೆ ಮಾರ್ಚ್ 24ನೇ ಇಸ್ವಿಯಿಂದ 23ನೇ ಇಸ್ವಿ ಏಪ್ರಿಲ್ ಇಂದ ಪ್ರಾರಂಭ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈಗ ನಾವು ಸ್ವಲ್ಪ ಕಾರ್ಯೋನ್ಮುಖರು ಆಗಿದ್ದೇವೆ. ಸಾಕಷ್ಟು ಜನ ನಮ್ಮ ಸ್ನೇಹಿತರು ವೇದಿಕೆ ಮೇಲೆ ಇರುವಂತವರು ಸಹಕಾರವನ್ನ ನೀಡ್ತಾ ಇದ್ದಾರೆ. ಸೊ ವಸೂಲಿ ಆದ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಜನರಿಗೆ ಸಾಲವನ್ನ ನೀಡಿ ಆ ಸಾಲದಿಂದ ಬರುವಂತ ಲಾಭಾಂಶದಿಂದ ನಾವು ನಿವೇಶ ಆಮೇಲೆ ಏನು ಮಾಡಬೇಕು, PUC ತಗೋಬೇಕು. ಯಾವುದಾದ್ರು PUC ತಗೊಳ್ಳಿ, ಆರ್ಟ್ಸು, ಕಾಮರ್ಸು, ಸೈನ್ಸು ಅಥವಾ PCMB. ಸೈನ್ಸಲ್ಲಿ PCMB ಚೆನ್ನಾಗಿದೆ, ಅಥವಾ ಬೇರೆ ಆಪ್ಷನಲ್ ಸಬ್ಜೆಕ್ಟ್ಸು ಇದೆ. ಆಯಿತಾ, ಸೈನ್ಸ್ ತೊಗೊಂಡ್ರಿ, ಅದರಲ್ಲೂ 70%-80% ಬಂದ್ಬಿಟ್ರೆ ಸಾಕ, ಅದು ಯೂಸ್ ಇಲ್ಲ, ಅದು ಏನಕ್ಕೂ ಯೂಸ್ ಆಗೋದಿಲ್ಲ. ಆಮೇಲೆ ಏನು ಮಾಡಬೇಕು, ಡಿಗ್ರಿ ಮಾಡಬೇಕು. ಯಾವುದಾದ್ರೂ ಒಂದು ಡಿಗ್ರಿ PE ಮಾಡಬೇಕು, ಅಥವಾ MBBS ಮಾಡಬೇಕು, ಅಥವಾ B.Pharma ಮಾಡಬೇಕು, ಅಥವಾ BA ಮಾಡಬೇಕು, BSc ಮಾಡಬೇಕು, B.Com ಮಾಡಬೇಕು. ಅದರಲ್ಲೂ ಪಾಸ್ ಆಗ್ಬಿಟ್ರೆ 80%-90% ತಗೊಂಡ್ರೆ ಸಾಕ, ಅದು ಯೂಸ್ ಇಲ್ಲ. ಕೆಲಸ ಜಾಗಕ್ಕೆ ಈಗಾಗಲೇ ನಿಮ್ಮ ಹಣ 35 ಲಕ್ಷ ದುಡ್ಡು ಇದೆ ನಿಮ್ಮ ಸಂಘದಲ್ಲಿ. ಈ ಸಂಘದ ಜಾಗಕ್ಕೋಸ್ಕರ ಅಥವಾ ಬಿಲ್ಡಿಂಗ್ ಮಾಡೋದಕ್ಕೆ ನಾವೀಗಾಗಲೇ 3-4 ವರ್ಷದಿಂದಲೇ ಪ್ರಯತ್ನವನ್ನು ಮಾಡಿದ್ವಿ. 35 ಲಕ್ಷಕ್ಕೆ ನಮಗೆ ಟೌನ್ ಲಿಮಿಟ್ ಅಲ್ಲಿ ಯಾವುದೇ ಕಾರಣಕ್ಕೆ ಜಾಗ ಸಿಗೋದಿಲ್ಲ. ಸರ್ಕಾರದಿಂದ ಬಿಡೋದು ಅಂತೇಳಿ ಸಾಕಷ್ಟು ಸಾರಿ ನಾನು ಇಲ್ಲಿ ಹೇಳಿ ನನಗೂ ಸಾಕಾಗಿದೆ. ಬಹಳಷ್ಟು ಪ್ರಯತ್ನ ಮಾಡಿದ್ವಿ. ಇನ್ನೇನು ಹಂತದಲ್ಲಿ ಬಂತು ಅಂತಾಗೆ ಒಂದು ಕಡೆ ನಮಗೆ ತೊಂದರೆ ಆಯ್ತು. 1 ಎಕರೆ ಚಂದ ನೀವು ಹೋಗ್ಬಾರಿ ನಾನು ಹೇಳಿದ್ದೆ, ನಿಮ್ಗೆ ಈಗಲೂ ಜಾಗ ಹಾಕ್ಬೋದು. ಅದು ಹಂತಕ್ಕೆ ಬಂದು ಸರ್ವೆ ಮಟ್ಟ ಆಗಿ ಸ್ಕೆಚ್ ಆಗಿ ನಮ್ಮ ಕೈಯಿಂದ ತಪ್ಪಿ ಹೋಯ್ತು. ಬೇರೆ ಸಮಾಜದ ಆಶೀರ್ವಾದ ಬೇಕಲ್ಲ, ನಮಗೆ ರಾಜಕಾರಣಿಗಳ ಆಶೀರ್ವಾದ ಬೇಕಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ನಮಗೆ ರಾಜಕಾರಣಿಗಳ ಆಶೀರ್ವಾದ ತಪ್ಪು, ನಾವು 1.25 ಎಕರೆ ಜಮೀನು ಕೈ ತಪ್ಪಿ ಹೋಯ್ತು.